ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಸಂಡೇ ಫುಲ್ ಫ್ರೀನೇ ಇದ್ರಿ, ಯಾಕೆ ವಿಡಿಯೋ ಬರಲಿಲ್ಲ ಅಂತ ನಿಮ್ಮ ಪ್ರಶ್ನೆ ಇರ್ತದ, ನನಗೆ ಗುರ್ತದ. ಯಾಕಂತ ಹೇಳಿ ಅದ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ನೋಡ್ರಿ. ಸಾಕಷ್ಟು ಕೆಲಸ ಅದ ರೀ, ಶ್ರಾವಣ ಮಾಸ ಬಂತು, ಆ ವಿಡಿಯೋ ಅಪ್ಲೋಡ್ ಮಾಡಬೇಕು, ಸಿಕ್ಕಾಪಟ್ಟೆ ಕೆಲಸ ಅದ. ಹಂಗೆ ನೀವು ನಿನ್ನೆ ಸಂಡೇ ಎಲ್ಲರೂ ಮನಿ ಕ್ಲೀನ್ ಮಾಡೋದು ಅದು ಇದ್ರೊಳಗೆ ಬ್ಯುಸಿ ಆಗಿದ್ರಿ ಅಂತ ಅನ್ಕೋತೀನಿ. ಸಂಡೇ ಅಂತ ತಿಳ್ಕೊಂಡು ಒಂಚೂರು ಲೇಟಾಗಿ ಹೇಳೋದ್ರಿ. ಯಾಕಂದ್ರೆ ಡೈಲಿ ಲಘುನೇ ಹೇಳೋದು ಇದ್ದೇ ಇರ್ತದ, ನಿಮಗೆಲ್ಲ ಗೊತ್ತೇ ಅದ. ಸಂಡೇ ಅಂದ್ಕೂಡ್ಲೆ ಹೆಸರೇ ಸಂಡೇ, ಏನೋ ಆರಾಮಾಗಿ ಮಾಡೋಣ. ಎಷ್ಟು ಗಡಿಬಿಡಿ ಇದ್ರೂ ಡೈಲಿ ಸ್ಕೂಲಿಗೆ ಹೋಗೋ ಮುಂದೆ ಇರೋ ಅಷ್ಟು ಗಡಿಬಿಡಿ ಸಂಡೇ ಬರಲಿಕ್ಕೆ ಸಾಧ್ಯನೇ ಇಲ್ರಿ. ಹಾಗಾಗಿ ಈಗ ಟೈಮು 6 ಗಂಟೆ ಆಗಿದೆ. ನಾವು ಇಷ್ಟೆಲ್ಲ ರಂಗೋಲಿ, ಒಂಚೂರು ಮನೆ ಕೆಲಸ ಗೊತ್ತೇ ಅದಲ್ರಿ, ಒಂದಿಷ್ಟು ಕ್ಲೀನಿಂಗು ಒಂದು ಗಂಟೆ 2 ಗಂಟೆ ಮುಗಿಸ್ಕೊಂಡು ಮುಂದೆ 8:15 ನಾವು ಊರಿಗೆ ಹೋಗಬೇಕಾಗಿತ್ತು. ಒಂದು ಊರಿಗೆ, ಅದು ಎಲ್ಲೇ ಏನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲರೂ ಒಂದು ವೇಟ್ ಮಾಡ್ತಿರ್ತೀರಿ, ಮುಂಜಾನೆಯ ಮಾತು ಹೇಳ್ಕೊತ ರಂಗೋಲಿ ಕಂಪ್ಲೀಟ್ ಮಾಡೋಣ. ಮುಂದೆ ಎಲ್ಲಿ ಹೋಗಿದ್ದೆ ಅನ್ನೋ ವಿಷಯ ಅಂತೂ ಗೊತ್ತಾಗೇ ಬಿಡ್ತದ, ಹೌದಿಲ್ರಿ? ದುಡಿದು ತಿಂದರೆ ತಪ್ಪಿಲ್ಲ, ಪರರ ಸಂಪತ್ತಿಗೆ ಆಸೆ ಪಡುವುದು ತಪ್ಪು. ಹಣ ಗಳಿಸುವುದು ತಪ್ಪಲ್ಲ, ಅನ್ಯಾಯದಿಂದ ಗಳಿಸುವುದು ತಪ್ಪೇ ತಪ್ಪು. ಸಿರಿತನ ಅನುಭವಿಸುವುದು ತಪ್ಪಲ್ಲ, ಶ್ರಮದ ದುಡಿಮೆಯನ್ನು ಮರೆಯುವುದು ತಪ್ಪು. ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಖರೇನೆ ಬಡತನ ಇದ್ದಾಗ ಆ ದೇವರು ಈ ದೇವರು ಎಲ್ಲವನ್ನೂ ಮಾಡ್ತೀವಿ. ಅದೇ ನಮಗೆ ಶ್ರೀಮಂತಿಕೆ ಬಂದಾಗ ಎಲ್ಲವನ್ನೂ ಮರೆತು ಬಿಡ್ತೀವಿ. ಅಷ್ಟು ಅರ್ಥ ಸಾಕಷ್ಟು ಅದ. ನಾವು ತಿಳ್ಕೊಬೇಕಂದ್ರೆ ಒಂದೊಂದು ಲೈನಿಗೂ ಅಷ್ಟ ಅರ್ಥಪೂರ್ಣ ಅದ. ಉಪ್ಪಿನಂತೆ ಕಟು ಮಾತನಾಡುವವರನ್ನು ನಿಜವಾದ ಸ್ನೇಹಿತ, ಉಪ್ಪಿನಂತೆ ಕಟು ಮಾತನಾಡುವವನು ನಿಜವಾದ ಸ್ನೇಹಿತ, ಸಕ್ಕರೆಯಂತೆ ಸಿಹಿ ಮಾತನಾಡುವವನು ನಯವಂಚಕ. ಉಪ್ಪಿನಲ್ಲಿ ಹುಳು ಬಿದ್ದ ಇತಿಹಾಸವೇ ಇಲ್ಲ. ಉಪ್ಪಿನೊಳಗೆ ಎಂದರೆ ಹುಳು ಆಗ್ಯಾವೇನ್ರಿ? ಸಾಧ್ಯನೇ ಇಲ್ಲ, ಇತಿಹಾಸದಲ್ಲೇ ಇಲ್ಲ. ಅದೇ ಹುಳು ಬೀಳದ ಸಿಹಿನೇ ಇಲ್ಲ. ಖರೇದ ನೋಡ್ರಿ. ಇದ್ರೊಳಗೆ ಎಷ್ಟು ಬೇಕೋ ಅಷ್ಟು ಅರ್ಥ ನಾವು ಜಗತ್ತನ್ನೇ ತಿಳಿದುಕೊಳ್ಳಬಹುದು. ಅಷ್ಟು ಚಂದಾದ ಇದು 2 ಲೈನು ನೋಡಿದ್ರಲ್ಲ. ಇವತ್ತಿನ ಸಿಂಪಲ್ ರಂಗೋಲಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತು ಇವತ್ತು ಸಂಡೇ ನಾವು ಜಮಖಂಡಿಗೆ ಹೊಂಟೀವ್ರಿ. ಮತ್ತು ಇದಕ್ಕೂ 2 ಸಂಡೇ ಹಿಂದೆ ನಾನು ನಿಮಗೆ ಹೇಳಿದೆ, ಒಂದು ಸಂಡೇ ಹೇಳಿ ನಿಮಗೆ ನೆನಪಿಲ್ಲ, ಒಂದು ವಿಡಿಯೋದೊಳಗೆ ಹೇಳಿದ್ದೆ. ಇವತ್ತು ಸಂಡೇ ಇದ್ರೂ ಕೂಡ ಬಹಳ ನಮ್ಗೆ ಅರ್ಲಿ ಎದ್ದೀವಿ ಹಿಂಗೆ ಅಂಥೇಳಿ. ಯಾಕಂದ್ರೆ ನಮ್ಮ ನಾದಿನಿ ಅಂದ್ರೆ ನಮ್ಮ ಮನೆಯವರ ದೊಡ್ಡಪ್ಪನ ಮಗಳು ನಮ್ಮ ನಾದಿನಿ ಅವರು ಯಾತ್ರಕ್ಕೆ ಹೋಗಿದ್ರಿ, ಬದ್ರಿ ಸಮಾರಾಧನೆ ಬದ್ರಿ ಯಾತ್ರಕ್ಕೆ ಹೋಗಿದ್ರು. ಹೀಗಾಗಿ ಈ ಬದ್ರಿ ಯಾತ್ರಕ್ಕೆ ಕಾಶಿ ಯಾತ್ರಕ್ಕೆ ಹೋದ್ರೆ ಡೈರೆಕ್ಟ್ ಮನೆಗೆ ಹೋಗಂಗಿಲ್ಲ. ಎಲ್ರಿಗೂ ಗುರ್ತದ, ದೇವಸ್ಥಾನದೊಳಗೆ ಇಳ್ಕೊಂಡಿರ್ತಾರೆ. ಅಲ್ಲಿಂದ ಅವರಿಗೆ ವಿಜೃಂಭಣೆಯಿಂದ ಮನೆಗೆ ಕರ್ಕೊಂಡು ಹೋಗುದು, ಊದಿಸ್ಕೋತ ಬಾರಿಸ್ಕೋತ ಎಷ್ಟು ಚಂದ ರೀ. ಯಾಕಷ್ಟು ಸಂಭ್ರಮ ಅಂದ್ರೆ ಎಷ್ಟೋ ಮಂದಿ ಕಡೆ ದುಡ್ಡು ಇರ್ತದ, ಯಾತ್ರಕ್ಕೆ ಹೋಗುದೇ ಆಗ್ತಿರಂಗಿಲ್ಲ. ಎಷ್ಟೋ ಮಂದಿಗೆ ಹೋಗ್ಬೇಕಂತ ಮನಸ್ಸಿರ್ತದ, ಹೋಗ್ಲಿಕ್ಕೆ ಆಗ್ತಿರಂಗಿಲ್ಲ. ಅಂದ್ರೆ ಒಬ್ಬೊಬ್ಬರಿಗೆ ಹೋಗ್ಬೇಕು ಅನಿಸ್ತಿರ್ತದ, ದುಡ್ಡು ಇರಂಗಿಲ್ಲ. ಅಂದ್ರೆ ಒಂದಿಲ್ಲ ಒಂದು ಸಮಸ್ಯೆಗಳು ಒಬ್ಬೊಬ್ಬರಿಗೆ ಇರ್ತಾವ, ಯಾತ್ರೆನೇ ಆಗ್ತಿರಂಗಿಲ್ಲ. ಅಂಥದ್ರಲ್ಲಿ ಯಾತ್ರೆಗೆ ಹೋಗಿ ಬರುವುದು ಅಂತಂದ್ರೆ ಒಂದು ಸಂಭ್ರಮನೇ ಸರಿ. ಅದಕ್ಕೆ ಅಷ್ಟೊಂದು ಸಂತೋಷ. ಯಾತ್ರೆಗೆ ಹೋದವರು ಮರಳಿ ಮನೆಗೆ ಬಂದ್ರಲ್ಲ ಅನ್ನುವುದು ಇನ್ನೂ ಹೆಚ್ಚಿನ ಖುಷಿ. ಹಾಗಾಗಿ ಅವ್ರನ್ನ ಅತೀ ಖುಷಿಯಿಂದ ಸಂತೋಷದಿಂದ ಊದಿಸ್ಕೋತ ಬಾರಿಸ್ಕೋತ ಮನೆಗೆ ಕರ್ಕೊಂಡು ಬರೋದು ನೋಡ್ರಿ. ಮತ್ತು ನನಗೆ ಗೊತ್ತಿದ್ದಷ್ಟು ಹೇಳಿನಿ ನೋಡ್ರಿ. ಇವತ್ತಿನ ರಂಗೋಲಿ ಹೆಂಗಾಗ್ಯದ, ಸ್ವಲ್ಪ ಸಿಂಪಲ್ ಆದ ರಂಗೋಲಿ, ಸ್ವಲ್ಪ ಡಿಸೈನ್ ಚೇಂಜಸ್, ಸ್ವಲ್ಪ ಚೇಂಜ್ ಇರ್ತದ. ನನಗೆ ಒಂದು ಸಂಡೇ ಸಿಗ್ಬೇಕಾಗಿದೆ, ಕಲರ್ಸ್ ತೊಗೊಂಡು ಬರ್ಬೇಕಾಗಿದೆ. ಇವೆರಡೇ ಕಲರು ಸ್ವಲ್ಪ ಉಳ್ದಾವ್ರಿ. ಈಗ ಗುಡಿಗೆ ಹೋಗುಣ್ರಿ. ಕಿರಣ ಒಂಚೂರು ಮಾಡ್ಬರ್ರಿ, ಅವ್ರಿಗೆ ಇದನ್ನ ಕೊಡ್ತೀವಿ. ಒಂಚೂರು ಮಾಡಿ.
ಇಟ್ಕೊಳ್ಬೇಕ ಬರ್ರಿ. ಏನಿದೆ ಏನಿದೆ ಬಲರಾಮಾಚಾರ ಮಗನು ಭೇಟಿಯಾಗಿದ್ದು ನೀನೆ ಇಲ್ಲೇನು ಚಾ ವ್ಯವಸ್ಥೆ ನಡೆದ ಇಲ್ಲ ಸರಿ ಏನು ವ್ಯವಸ್ಥೆ ಇಲ್ಲ ನಿಮ್ ಜೋಡಿ ಅವ್ರು ನಿನ್ನೆ ಅಂದ್ರ ಊರಿಗೆ ವಾಪಸ್ ಹೋಗೋರಿದ್ರಲ್ಲ ಅವ್ರು ಛತ್ರದೊಳಗ ಅದಕ್ಕೆ ನಾ ಹೋಗಿ ಮಾತಾಡ್ಸಿದೆ ನೀವು ಬಲರಾಮಾಚಾರ ಮಗ ಏನಂತ ಹೌದಂತ ನೀವ್ ಯಾರು ಅಂದ್ರ ಇಷ್ಟೆಲ್ಲ ಆಗಿ ಅವ್ರ ಮನೆಗೆ ಬಿಟ್ಟು ಟೀ ಕುಡಿದು ಮತ್ತೆ ವಾಪಸ್ ಬಂದ್ವಿ. ಆಮೇಲೆ 2 ಸಂಡೆಯಿಂದ ಬಂದಿದ್ರು ಅವರು. ಆಮೇಲೆ ಈಗೇನದ ಈ ಸಂಡೆ ಅವ್ರ ಮನೆ ಒಳಗೆ ಬದರಿ ಸಮಾರಾಧನೆ ಇಟ್ಕೊಂಡಾರ್ರಿ. ಅದರ ಸಲುವಾಗಿ ಅವ್ರ ಊರಿಗೆ ಹೊಂಟಿವಿ, ಜಮಖಂಡಿಗೆ ಹೊಂಟಿವಿ ನೋಡ್ರಿ. ಎಲ್ಲರೂ ನನ್ನ ಮಕ್ಕಳು, ನಮ್ಮ ಮನೆಯವರು, ನಾವೆಲ್ಲೇ ಹೋದ್ರು ಆಲ್ಮೋಸ್ಟ್ 4 ಜನ ಕೂಡಿನೇ ಹೋಗೋದು. ನಿಮಗೆಲ್ಲ ಗೊತ್ತಿದೆ. ಅದರೊಳಗೂ ಸಂಡೇ ಇತ್ತಂದ್ರೆ ಅಷ್ಟರು ಕೂಡ ಹೋಗ್ತೀವ್ರಿ. ಈಗ ಅಲ್ಲಿ ಹೊಂಟಿವಿ ನೋಡ್ರಿ. ಗಂಗಾ ಪೂಜಾ ಪುಣ್ಯವಚನ ಇರ್ತದೆ. ಎಷ್ಟು ಚಂದ ಲಕ್ಷ್ಮೀದೇವಿ ತಯಾರಿ ಮಾಡಿ ಕೂಡ್ಸ್ಯಾರ ನೋಡ್ರಿ. ಪುಣ್ಯವಚನ ಇದೇನು ಭಾಳ ಅಂತ ಇರಂಗಿಲ್ಲ, ಇಷ್ಟ ಇದೆಲ್ಲ ಮುಗ್ದಿತ್ತು. ನಾವು ಹೋಗೋದಕ್ಕೆ ಸ್ಟಾರ್ಟ್ ಆಗಿತ್ತು, ಅರ್ಧ ಆಗಿತ್ತು. ಇಷ್ಟ ಫೋಟೋ ತಕ್ಕೊಂಡೆ ನಾನು, ವಿಡಿಯೋ. ಮತ್ತು ಜಮಖಂಡಿ ಒಳಗೆ ಸಾಕಷ್ಟು ದೇವಸ್ಥಾನಗಳವ ನೋಡ್ರಿ. ಅಲ್ಲಿ ಭಾಳ ಚಂದವರಿ. ಮತ್ತು ಈಗ ನೋಡ್ಲಿಕ್ಕತ್ತದ್ದು ಯೋಗ ನಾರಾಯಣ ದೇವಸ್ಥಾನ. ಬಹಳ ರೇರ್ ರೀ, ಇದನ್ನ ಸಿಗುದೇ ಬಹಳ ಕಷ್ಟ ರೀ. ಯೋಗ ನಾರಾಯಣ ಸಿಗುದೇ ಬಹಳ ಕಷ್ಟ ರೀ. ಇದು ಎಲ್ಲಿಯೂ ಸಿಗಂಗಿಲ್ಲ. ಇದು ಬಹಳ ಚಂದ. ಅಲ್ಲಿ ಏನೋ ವೈಬ್ರೇಷನ್ ಬೇರೆ ಇತ್ತು, ಅಷ್ಟು ಪಾಸಿಟಿವ್ನೆಸ್ಸು ಬೇರೆ ಇತ್ತು. ಅಲ್ಲಿ ಹೋಗಿ ಮತ್ತು ಊಟಕ್ಕೆ ಹೋದ್ವಿ. ಅಲ್ಲಿನೂ ಕೂಡ ಎಷ್ಟು ಚಂದ ಅಂದ್ರಿ. ರಾಯರು, ಸತ್ಯಪ್ರಮೋದ ತೀರ್ಥರು ಮತ್ತು ರಘೋತ್ತಮರು 3 ವೃಂದಾವನಗಳು ಒಂದೇ ಕಡೆ. ಇದು ಬಹಳ ರೇರ್ ರೀ. ಎಲ್ಲರೂ ಆಶೀರ್ವಾದ ತಗೋರಿ, ಎಲ್ಲರೂ ನಮಸ್ಕಾರ ಮಾಡಿ. ರಘೋತ್ತಮರು, ರಾಯರು, ಸತ್ಯಪ್ರಮೋದ ತೀರ್ಥರು. ಮತ್ತು ಅಡಿಗೆ ಅಂತೂ ವ್ರತದ ಅಡಿಗೆನೂ ಇತ್ತು, ಇದನ್ನು ಇತ್ತು ರೀ. ನಾನು ವ್ರತದ ಅಡಿಗೆ ಇತ್ತಂದ್ರೆ ಅದನ್ನೇ ಊಟ ಮಾಡಿರ್ತೀನಿ. ಮತ್ತು ಇಷ್ಟು ಊಟ ಆದಮೇಲೆ ಅಲ್ಲಿ ಅವ್ರು ನಮಗೆ ದೂರಿಂದ ರಿಲೇಟಿವ್ಸೇ ಆಗ್ಬೇಕ್ರಿ, ಗೊತ್ತಿರಲಿಲ್ಲ. ಅಲ್ಲಿ ಬಂದವ್ರು ಎಲ್ರಿಗೂ ಬಳಿ ಉಡಿ ತುಂಬಿಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಹಿಂಗಾಗಿ ಊಟ ಆದ ತಕ್ಷಣನೇ ನಾವು ಊರಿಗೆ ಬರೋರಿದ್ವಿ. ಮತ್ತು ಬಹಳಷ್ಟು ಕೆಲಸ ಇದ್ದು. ಮತ್ತು ಹಾಗೆ ಅವ್ರ ಮನೆಗೆ ಹೋಗಿ ಗುಡಿ ಯಾವ ಗುಡಿ ಬೇಕು ನಿಮ್ಗೆ?
ಎಷ್ಟು ಡಜನ್ ಇರ್ತಾವ್ರಿ ಅದ್ರೊಳಗೆ 20 ಡಜನ್ ಇರ್ತಾವ. 20 ಡಜನ್ 1 ಲಕ್ಷ ಹಿಡಿದ್ರಿ 1 ಲಕ್ಷ ಇದು ಬಿಜಾಪುರ. ಬಿಜಾಪುರದಲ್ಲಿ ಗಣೇಶ್ ನಗರಿ ಗಣೇಶ್ ನಮ್ಮ ಮಕ್ಕಳಲ್ಲಿ ಇರ್ತಾರೆ. ಯಾರು ಪುರೋಹಿತ್ ಅಂತ ಹೇಳಿ. ಆಶಾಕನ ಹೌದು ಮಕ್ಕಳೇ. ನೋಡ್ಲಿಕ್ಕೆ ಹಂಗೆ ಇದಾರ ನಿಮ್ ತಂಗಿ ನಮ್ ತಮ್ಮಮ್ಮನ ಹೆಂಡತಿ ಮಾಮಾರಿ. ಹೌದು ತನಿಗೆ ಮತ್ತ ಯಾರ ಹಳ್ಳಿ ಕಟ್ಟ್ಯಾರ ಅಲ್ಲ ನಾ ಸುನೀಲನ್ ತಂಗಿ ಇದು ನಮ್ಮ ಅತ್ತೆ ಇಲ್ಲ ಇವ್ರ ಮಾಮಾಗೆ ಕೊಟ್ಟಾರ್ರಿ. ಬಾಗಲಕೋಟೆ ಶುಭಾಂಗಿ ಅಕ್ಕನ ಬೇಡ ವಿಡಿಯೋ ಮಾಡ್ಕೊಂಡ್ರಿ ಆಕಿ ಹೇಳ್ತಾಳ ಆಶಾಕ ಅಯ್ಯ ಅಕ್ಕಿ ಮನೆಗೆ ಹೋಗಿದ್ ನಮ್ ತಂಗಿ ನೋಡ್ರಿ ಇಷ್ಟೆಲ್ಲ ಆಗಿ ಊರಿಗೆ ಬರ್ಬೇಕಾದ್ರ ಹಂಗ ನಮ್ಮ ಕಣ್ಣಿಗೆ ಒಂಚೂರು ಅವು ಇವು ಅಂಗಡಿ ಬೀಳತಿರ್ತಾವ್ರಿ ಗೊತ್ತೇದಲ್ಲ. ಅಲ್ಲಿ ಆರ್ಗ್ಯಾನಿಕ್ ಶಾಪ್ ಅಂತ ಹೇಳಿ ಹಾಕಿದ್ರು. ಅದನ್ನ ನೋಡಿ ನಾವು ಮತ್ತೆ ಬೆಲ್ಲದ್ದು ಒಂಚೂರು ಪ್ರಾಬ್ಲಮ್ ಅದ. ನಮ್ಮ ಬಿಜಾಪುರನಿಗೂ ಯಾಕೋ ಬೆಲ್ಲ ಅಷ್ಟು ಸರಿ ಸಿಗವಲ್ತು. ಹಾಗಾಗಿ ಅಲ್ಲಿ ಆರ್ಗ್ಯಾನಿಕ್ ಶಾಪ್ ಒಳಗೆ ನಾವು ಏನದ ಬೆಲ್ಲ ತೊಗೊಂಡು ಬಂದ್ವಿ. ಚಲೋ ಅದ ರೀ ಅಗ್ದಿ. ಮತ್ತು ಅಡ್ರೆಸ್ ಕೂಡ ಇಲ್ಲಿ ಹಾಕೀನಿ. ನೀವು ಕೂಡ ಏನು ತಗೋತಿದ್ರಿ ಅಂದ್ರೆ ಅಲ್ಲಿ ಫೋನ್ ನಂಬರ್ ಕೂಡ ಅದ. ಫೋನ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ತಗೋತಿದ್ರೆ ತಗೋರಿ, ಪಾರ್ಸಲ್ ತರಿಸ್ಕೊತಿದ್ರೆ ನಾನು ತಗೊಂಡಿರ್ತೀನಿ, ಕೇಳ್ತಿರ್ತೀರಲ್ಲ ಅದ್ರ ಸಲುವಾಗಿ ಒಂಚೂರು ಅಡ್ರೆಸ್ ಅದು ತಗೊಂಡಿರ್ತೀನಿ ನೋಡ್ರಿ. ಮತ್ತು ಬೆಲ್ಲ ಮಾತ್ರ ಚಲೋ ಅದ್ರಿ, ಅಗ್ದಿ ಪ್ಯೂರ್ ಬೆಲ್ಲ ಅದ. ಮತ್ತು ಹಂಗೆ ಇಲ್ಲಿ ಶುಗರ್ ಕೇನ್ ಜ್ಯೂಸು ಇತ್ರಿ. ಅದನ್ನೇನು ನಾವು ಕುಡಿಲಿಕ್ಕೆ ಹೋಗ್ಲಿಲ್ಲ, ಅದೇ ಊಟನೇ ಆಗಿ ಹೆವಿ ಆಗಿತ್ತು. ಮುಂದೆ ಇಷ್ಟೆಲ್ಲ ತಗೊಂಡು ಹೊತ್ಕೊಂಡು ಮನೆಗೆ ನಡೆದ್ವಿ ನೋಡ್ರಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತು ಹಂಗೆ ರೋಡ್ ಮೇಲೆ ಯಾಕೆ ನಡ್ಕೋತ ಹೋಗಬೇಕು, ಎಷ್ಟು ಆನಂದ ಇರ್ತದ್ರಿ. ಖರೇನೆ ಎಲ್ಲ ರೀತಿಯಿಂದ ಒಳ್ಳೇದೆ ಅಂತ ಹೇಳ್ತೀವಲ್ಲ, ಗಿಡಗಳನ್ನು ನೋಡ್ತೀವಿ, ಆನಂದಿಸ್ತೀವಿ, ಮತ್ತು ಮಕ್ಕಳಿಗೂ ಕೂಡ ತೋರಿಸ್ತೀವಿ ಇದು ಯಾವ ಗಿಡ ಅಂತೇಳಿ. ನನ್ನ ಮಕ್ಕಳು ದೊಡ್ಡವರಾಗ್ಯಾರ, ಆದ್ರೆ ಸಣ್ಣ ಮಕ್ಕಳಿಗೆ ನಿಮಗೆ ಹೇಳ್ತೀನಿ ನೋಡ್ರಿ. ಆಕಳ ಕರು ಈ ದೃಶ್ಯ ನೋಡ್ಲಿಕ್ಕೆ ಎಷ್ಟು. ಅದೇ ನಾವು ಕಾರ್ ಒಳಗೆ ಹೋದ್ರೆ ಸಿಗ್ತದೇನ್ರಿ? ಇಲ್ಲ. ಕಾರಿ ಬೇಕು, ಇಲ್ಲ ಅನ್ನಂಗಿಲ್ಲ, ಅವಶ್ಯಕತೆ ಇದ್ದಾಗ ಅಷ್ಟೇ. ಉಳಿದೆಲ್ಲದಕ್ಕೂ ಒಂಚೂರು ಆದಷ್ಟು ಮಕ್ಕಳಿಗೆ ನಡೆಯುವ ಅಭ್ಯಾಸ ಮತ್ತು ಬಸ್ಸಲ್ಲಿ ಹೋಗೋದು ಎಲ್ಲ ಅನುಭವಗಳು ಮಕ್ಕಳಿಗೆ ಇರಬೇಕ್ರಿ. ಅದ್ರ ಸಲುವಾಗಿ ಒಂದು ಸಣ್ಣ ನನಗೆ ಅನಿಸಿಕೆಯನ್ನ ಹೇಳಿದೆ. ಎಲ್ಲರೂ ಅದನ್ನು ಫಾಲೋ ಮಾಡ್ಬೇಕಂತ ಏನಿಲ್ಲ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.